ನಮಸ್ಕಾರ ವೀಕ್ಷಕರೇ, ನವರಾತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನವರಾತ್ರಿ ಸಂಭ್ರಮ ದೇಶದಾದ್ಯಂತ ಮನೆ ಮಾಡಿದೆ. ಎಲ್ಲೆಲ್ಲೂ ಕೂಡ 9 ದಿನಗಳ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅಲ್ಲದೆ ದಶಮಿಗೋಸ್ಕರ ಅಂದರೆ ವಿಜಯದಶಮಿಗೋಸ್ಕರ ಎಲ್ಲರೂ ಕಾತರದಿಂದ ಕಾಯ್ತಾ ಇರ್ತಾರೆ. ಈ 9 ದಿನಗಳ ಆಚರಣೆಯೇ ವಿಭಿನ್ನ ಅಂತ ಹೇಳಬಹುದು. ಒಂದೊಂದು ದಿನದ ವಿಶೇಷ ಒಂದೊಂದು ರೀತಿಯಾಗಿ ದುರ್ಗೆಯನ್ನ ಒಂದೊಂದು ಅವತಾರದಲ್ಲಿ ಈ ಸಂದರ್ಭದಲ್ಲಿ ಪೂಜಿಸಲಾಗುತ್ತೆ. ಹಾಗಾದ್ರೆ ಈ ನವರಾತ್ರಿ ದಿನಗಳ ವಿಶೇಷತೆ ಏನು, ಯಾವ್ಯಾವ ದಿನ ಯಾವ್ಯಾವ ರೀತಿಯ ಆಚರಣೆಗಳು ನಡೆಯುತ್ತವೆ, ಇವೆಲ್ಲದರ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಪ್ರತಿಯೊಂದು ದಿನ ಒಂದೊಂದು ವಿಶೇಷ ದಿನಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ನೀಡ್ತೀವಿ. ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ನವರಾತ್ರಿ ವಿಶೇಷತೆಯನ್ನ ತಿಳಿಸ್ಕೊಡೋದಕ್ಕೆ ಖ್ಯಾತ ಆಧ್ಯಾತ್ಮಿಕ ಚಿಂತಕರು ಜ್ಯೋತಿಷಿಗಳು ಆಗಿರುವಂತಹ ಗೋಪಾಲಕೃಷ್ಣ ಶರ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ನವರಾತ್ರಿ ಅಂದರೆ ಇಡೀ ದೇಶದಲ್ಲಿ ಒಂದು ಸಂಭ್ರಮದ ವಾತಾವರಣ. ಯಾಕೆಂದರೆ ಒಂದೊಂದು ಹಬ್ಬ ನಾವು ಆಚರಣೆ ಮಾಡಬೇಕಾದ್ರೂ 1 ರಿಂದ 3 ದಿನಗಳವರೆಗೆ ಬಹುಶಃ ಆಚರಣೆ ಮಾಡ್ಬೋದು. ಆದರೆ ನವರಾತ್ರಿ ಅಂದರೆ 10 ದಿನಗಳ ವಿಜೃಂಭಣೆಯ ಒಂದು ಆಚರಣೆ. ಈ ನವರಾತ್ರಿ ವಿಶೇಷತೆ ಏನು ಅಂತೀರಾ? ಓಂ ಜಾತವೇದಸೆ ಸುನವಾಮಸೋಮರಾತಿ ಯಥೋ ನಿದಹಾತಿ ವೇದಃ ಸನಃ ಪರಶದತಿ ದುರ್ಗಾಣ ವಿಶ್ವ ನಾವೇ ವಸಿಂಧುಂದುರಿತಾತ್ಯಗ್ನಿ. ಶ್ರೀ ಭಗವತ್ಯೈ ನಮಃ. ನವರಾತ್ರಿ ಅಂತಂದರೆ ನವರಾತ್ರಿಯಲ್ಲಿ 2 ವಿಧಾನಗಳು. ಒಂದು ಶೀತಕಾಲ ಬರುವಂತಹ ಸಂದರ್ಭದಲ್ಲಿ ಬರುವಂತಹದ್ದು ಶರನ್ನವರಾತ್ರಿ ಹೇಳುವಂಥದ್ದು. ಇನ್ನು ಬೇಸಿಗೆ ಕಾಲ ಬರುವಂತಹ ಸಂದರ್ಭದಲ್ಲಿರುವಂತಹದ್ದು ವಸಂತ ನವರಾತ್ರಿ ಹೇಳುವಂಥದ್ದು. ಈ 9 ದಿವಸಗಳ ಕಾಲ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಆಚರಣೆ ಮಾಡುವಂತಹ ಪದ್ಧತಿ. ಈ ಶರನ್ನವರಾತ್ರಿಯಲ್ಲಿ ವಿಶೇಷವಾಗಿ ದೇವಿಯನ್ನು ಆರಾಧನೆ ಮಾಡುವಂತಹ ದಿವಸಗಳು. 9 ದಿವಸಗಳ ಕಾಲವೂ ಸಹಿತವಾಗಿ ದೇವಿಯನ್ನು ವಿಧ ವಿಧವಾಗಿ ಪೂಜಿಸುವಂತಹ ಒಂದು ಪದ್ಧತಿ ನಡೆದುಕೊಂಡು ಬಂದಿದೆ, ಅನೂಚಾನವಾಗಿ ನಡ್ಕೊಂಡು ಬಂದಿರುವಂಥದ್ದು. ಇದು ಈಗಿಂದಲ್ಲ, ಋಷಿಮುನಿಗಳ ಕಾಲದಿಂದಲೂ ಇರುವಂಥದ್ದು. ಈ ಶರನ್ನವರಾತ್ರಿ ಅಂದರೆ ಏನು ಹಾಗಿದ್ದರೆ, ಶರತ್ಕಾಲದಲ್ಲಿ ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳು. ಶರತ್ಕಾಲೆ ಮಹಾಪೂಜಾ ಕ್ರಿಯತೆ ಯಾಚ ವಾರ್ಷಿಕಿ ಅಂತ ಹೇಳಲ್ಪಡ್ತದೆ. ವರ್ಷದಲ್ಲಿ ಶರತ್ಕಾಲದಲ್ಲಿ ನಾವು ಆಚರಿಸುವಂತಹ ಪೂಜಾ ಪದ್ಧತಿಗಳು ತುಂಬ ವಿಶೇಷವಾಗಿರುವಂಥದ್ದು ಅಂತ. ಶರತ್ಕಾಲದಲ್ಲಿ ಮಾಡಿದಂತಹ ಪೂಜೆ ಪುನಸ್ಕಾರಗಳಿಂದ ದೇವತೆಗಳು ಬೇಗನೆ ತೃಪ್ತಿ ಆಗ್ತಾರೆ ಹೇಳುವಂಥದ್ದಿದೆ. ಅದನ್ನು ಶರನ್ನವರಾತ್ರಿ ವಿಶೇಷವಾಗಿರುವಂಥದ್ದು. ಇದಕ್ಕೆ ನಮಗೆ ರೂಢಿಯಲ್ಲಿ ಹೊಂದಿರುವಂಥದ್ದು ಕರ್ನಾಟಕದ ಪ್ರಾಂತ್ಯದಲ್ಲಿ ನಾಡ ಹಬ್ಬ ಅಂತ ಹೇಳಲ್ಪಡ್ತದೆ. ಈ 9 ದಿವಸಗಳ ಕಾಲ ಈ ನವರಾತ್ರಿಗಳನ್ನು ಆಚರಣೆ ಮಾಡಿದರೂ ಸಹಿತವಾಗಿ 10ನೇ ದಿವಸದಲ್ಲಿ ನಾವು ವಿಜಯದಶಮಿ ಅಂತ ಒಂದು ಆಚರಣೆ ಮಾಡ್ತೇವೆ. ಅಂದರೆ 10 ದಿವಸಗಳ ಕಾಲವೂ ಆಚರಣೆ ಮಾಡುವಂತಹ ಪದ್ಧತಿ ನಮ್ಮಲ್ಲಿ ನಡೆದು ಬಂದಿದೆ. ಇದಕ್ಕೆ ಪ್ರಧಾನವಾಗಿ ದೇವಿ ಅಧಿದೇವತೆ. 10 ದಿವಸಗಳ ಕಾಲವೂ ನಾವು ದೇವಿಯನ್ನೇ ಆರಾಧಿಸುವಂಥದ್ದು. ಆರಾಧಿಸುವಾಗ ಒಂದೊಂದು ದಿವಸಕ್ಕೆ ಒಂದೊಂದು ಹೆಸರನ್ನು ಇಟ್ಟುಕೊಂಡು ದೇವಿಯನ್ನು ಆರಾಧನೆ ಮಾಡ್ತೇವೆ. ಅಂತಹ ಸಂದರ್ಭದಲ್ಲಿ ಈ ದೇವಿ ಯಾವ ರೀತಿಯಲ್ಲಿ ಆವಿರ್ಭವಿಸಿದಳು ಹೇಳುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕೆಂದರೆ ಹಿಂದೆ ಕತ್ತಲಮಯವಾದಂತಹ ಜಲಪ್ರಳಯ ಆಗಿತ್ತು. ಕತ್ತಲಮಯವಾದಂತಹ ಈ ಪ್ರಪಂಚದಲ್ಲಿ, ಈ ವಿಶ್ವದಲ್ಲಿ ದೇವಿಯ ಪ್ರಾದುರ್ಭಾವ ಆಗುವಾಗ ಸಂಕಲ್ಪ ಮಾತ್ರ ಕಲನೇನ ಜಗತ್ಪ್ರಸೂತಿ, ಸಂಕಲ್ಪ ಮಾತ್ರ ಕಲನೇಹಿ ಜಗದ್ವಿಲಾಸ, ಸಂಕಲ್ಪ ಮಾತ್ರ ಕಲನೇನ ಜಗತ್ ಸಮಸ್ತಂ, ಸಂಕಲ್ಪ ಮಾತ್ರ ಕಲನೇಹಿ ಜಗತ್ ಸಮಸ್ತಂ ಅಂತ ಹೇಳಲ್ಪಟ್ಟಿದೆ. ಅಂದರೆ ಇಡೀ ಸಮಸ್ತವಾದಂತಹ ಜಗತ್ತು ಸಹಿತವಾಗಿ ಈ ಮಾಯಾ ಪ್ರಪಂಚದಲ್ಲಿ ಅಡಕವಾಗಿದೆ ಅಂತ. ಈ ಮಾಯೆ ಅಂದರೆ ಇಲ್ಲಿ ದೇವಿ ಮೂಲ ಸ್ವರೂಪ ಅಂತ. ಅದಕ್ಕೆ ನಾವು ಹೇಳ್ತೇವೆ ಪ್ರಕೃತಿ ಹೇಳುವಂಥದ್ದು. ಈ ಪ್ರಕೃತಿಯಲ್ಲೇ ವಿಶೇಷವಾಗಿ ಸಂಕಲ್ಪ ಮಾತ್ರ ಕಲನೇಹಿ ಜಗದ್ವಿಲಾಸ ಹೇಳಲ್ಪಡ್ತದೆ. ಅಂದರೆ ಈ ಜಗತ್ತಿಗೆ ವಿಲಾಸ ಸ್ವರೂಪವಾಗಿ ಸಮಸ್ತವನ್ನು ಕೊಟ್ಟವಳು ದೇವಿ ಅಂತ. ಅದಕ್ಕೆ ಪೂರ್ವದಲ್ಲಿ ಈ ಮಹಾವಿಷ್ಣುವನ್ನಾಗಲಿ ಅಥವಾ ಬ್ರಹ್ಮ ಸೃಷ್ಟಿಯಾಗಲಿ ಅಥವಾ ಈಶ್ವರನಾಗಲಿ ಸೃಷ್ಟಿ ಮಾಡೋವಳು ದೇವಿ ಅಂತ ಹೇಳಲ್ಪಡ್ತದೆ. ಆದ್ದರಿಂದ ಅವಳಿಗೆ ಆದಿಮಾಯೆ ಅಂತ ಹೆಸರು. ಆ ಆದಿಮಾಯೆಯ
ಸಂಕಲ್ಪ ಮಾತ್ರದಿಂದ ಈ ಜಗತ್ತೆಲ್ಲವೂ ಸಹಿತವಾಗಿ ನಡೀತಾ ಇದೆ ಹೇಳುವಂಥದ್ದು ಸ್ಪಷ್ಟವಾಗಿ ಕಂಡುಬರ್ತದೆ. ಹಾಗಿದ್ದರೆ ಇದನ್ನು ಆ ದೇವಿಗೂ ಮತ್ತು ಈ ಶರನ್ನವರಾತ್ರಿಗೂ ಯಾಕೆ ಸಂಬಂಧ ಅಂತ ನಾವು ಕಲ್ಪನೆ ಮಾಡ್ಬೋದು. ಈ ಶರತ್ಕಾಲದಲ್ಲಿ ಚಂದ್ರ ಬಹಳ ವಿಶೇಷವಾಗಿರ್ತಾನಂತೆ. ಅಂದರೆ ಮಳೆಗಾಲ ಕಳೆದಿರ್ತದೆ, ಮೋಡಗಳೆಲ್ಲವೂ ಸರಿತಾ ಬರ್ತಾ ಇರುವಂತಹ ಕಾಲ. ಆ ಕಾಲದಲ್ಲಿ ಚಂದ್ರನ ಪ್ರಭೆ ಪೂರ್ಣವಾಗಿ ಷೋಡಶ ಕಲೆಗಳು ಸಹಿತವಾಗಿ ಇಣುಕಿ ನೋಡುವಂತಹ ಕಾಲ. ಆ ದೇವಿಗೂ ಸಹಿತವಾಗಿ ಷೋಡಶ ಕಲಾ ಪರಿಪೂರ್ಣಗಳು ಅಂತದ್ದಿದೆ. ಅವನು ಸಹಿತವಾಗಿ ಚಂದ್ರನು ಸಹಿತವಾಗಿ ಷೋಡಶ ಕಲಾ ಪರಿಪೂರ್ಣ. ಅಂದರೆ ಇಲ್ಲಿ ಚಂದ್ರ ಸ್ತ್ರೀ ಗ್ರಹ, ಇವಳು ದೇವತೆ ಸ್ತ್ರೀ ದೇವತೆ. ಹೀಗಾಗಿ ಈ ಸ್ತ್ರೀ ದೇವತೆಗೂ ಆ ಸ್ತ್ರೀ ಗ್ರಹವಾದಂತಹ ಚಂದ್ರನಿಗೂ ತುಂಬ ಆತ್ಮೀಯವಾದಂಥ ಸಂಬಂಧ ಇದೆ. ಆದ್ದರಿಂದ ಚಂದ್ರಕಲಾವತಂಸೆ ತನ್ನ ತಲೆಯ ಭಾಗದಲ್ಲಿ ಅರ್ಧ ಚಂದ್ರನ ಇಟ್ಟುಕೊಂಡವಳು ಹೇಳುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. ಇದು ಹಿನ್ನೆಲೆ. ಆನಂತರದಲ್ಲಿ ದಿತಿ ಮತ್ತು ಅದಿತಿಯರಲ್ಲಿ ಕಶ್ಯಪ ಬ್ರಹ್ಮನಿಗೆ, ಅಂದರೆ ದಿತಿ ಮತ್ತು ಅದಿತಿ ಹೇಳುವಂಥ 2 ಜನ ಹೆಂಡತಿಯರಿರ್ತಾರೆ ಕಶ್ಯಪರಿಗೆ. ಆ ದಿತಿಯಲ್ಲಿ ದೈತ್ಯರು, ಅದಿತಿಯಲ್ಲಿ ಆದಿತ್ಯರು ದೇವತೆಗಳು, ಅವರೆಲ್ಲ ಪ್ರಾದುರ್ಭವಿಸ್ತಾರೆ. ದೇವತೆಗಳಿಗೆ ಸ್ವರ್ಗವಾಗ್ತದೆ, ಅಸುರರಿಗೆಲ್ಲ ಕೆಳಗಿನ ಲೋಕಗಳೆಲ್ಲ ಬರ್ತದೆ. ಅಂದರೆ ಅತಳ ವಿತಳ ಆದಿ ಲೋಕಗಳನ್ನು ಅವರು ಅನುಭವಿಸುವಂತಹ ಸನ್ನಿವೇಶಗಳು ಬರ್ತದೆ. ಅಂತಹ ಸಂದರ್ಭದಲ್ಲಿ ಇವರಿಗೇನು ಅಂತಂದರೆ ಈ ಅಸುರರಿಗೆ ದೇವತೆಗಳನ್ನು ಸೋಲಿಸಿ ತಾವು ಆ ಸ್ವರ್ಗವನ್ನು ನಾವು ಪಡಿಬೇಕು ಹೇಳುವಂತಹ ಉದ್ದೇಶ. ಆ ಉದ್ದೇಶವನ್ನು ಇಟ್ಟುಕೊಂಡು ಪದೇ ಪದೇ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಯುದ್ಧವನ್ನು ಮಾಡಿ ಅಲ್ಲಿರುವಂತಹ ಇಂದ್ರಾದಿ ದೇವತೆಗಳನ್ನೆಲ್ಲ ಹೊಡೆದು ಓಡಿಸಿ ತಾವು ಆ ಇಂದ್ರ ಪದವಿಯನ್ನು ಪಡೆಯುವಂತಹ ಸನ್ನಿವೇಶ ಇರ್ತದೆ. ಆ ಸಂದರ್ಭದಲ್ಲಿ ದುಷ್ಟ ದೈತ್ಯರ ದಮನಕ್ಕಾಗಿ ಎಲ್ಲ ದೇವತೆಗಳು ಒಗ್ಗೂಡಿ ಒಂದು ಸಂದರ್ಭದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ, ಆದಿಮಾಯಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಶಕ್ರಾದಯ ಸುರಗಣ ದೇದೇತಿ ವೀರ್ಯೆ ಹೇಳುವಂತಹ ಇದರಿಂದ ಆರಂಭ ಆಗ್ತದೆ. ಅಂದರೆ ಅದು ಸಪ್ತಶತಿ ಪಾರಾಯಣದಲ್ಲಿ 4ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ವಿಶೇಷ. ಆ ದೇವತೆಗಳೆಲ್ಲರೂ ಸೇರಿ ಪ್ರಾರ್ಥನೆ ಮಾಡುವಂತಹ ಸಂದರ್ಭದಲ್ಲಿ ಆ ದೇವಿ ಪ್ರಾದುರ್ಭವಿಸಿದಳು ಅಂತ. ಆ ಪ್ರಾದುರ್ಭಾವ ಹೇಗಿತ್ತು ಅಂದರೆ ಅಷ್ಟಾದಶ ಭುಜಾದೇವಿ ಸಹಸ್ರ ಭುಜಾ ಸತಿ ಹೇಳುವಂಥದ್ದು ಹೇಳಲ್ಪಡ್ತದೆ. ಅಂದರೆ ನೋಡಲಿಕ್ಕೆ ಅಷ್ಟಾದಶ ಭುಜ 18 ಭುಜ ಉಳ್ಳವಳು, 18 ಭುಜದಲ್ಲೂ ಆಯುಧವನ್ನು ಹಿಡಿದಂಥವಳು. ಆನಂತರದಲ್ಲಿ ನೋಡ್ತಾ ಇರುವಂತಹ ಸಂದರ್ಭದಲ್ಲೇ 1000 ಭುಜ ಉಳ್ಳವಳಾಗ್ತಾಳಂತೆ ಆ ದೇವಿ. ಅಂತಹ ಶಕ್ತಿ ಉಳ್ಳಂತಹ ಮಹಿಮಾನ್ವಿತಳಾದಂತಹ ದೇವಿಯನ್ನು ಇವರೆಲ್ಲರೂ ಸಹಿತವಾಗಿ, ದೇವತೆಗಳೆಲ್ಲರೂ ಸಹಿತವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ದೇವಿಯ ಪ್ರಾದುರ್ಭಾವ ಆದ ನಂತರದಲ್ಲಿ ಆ ದೇವಿಯನ್ನು 3 ರೀತಿಯಾಗಿ ನಾವು ಪೂಜೆ ಮಾಡುವಂತಹ ಪದ್ಧತಿ ಬಂದಿರುವಂಥದ್ದು. ಒಂದನೇದಾಗಿ ಮಹಾಕಾಳಿ ಸ್ವರೂಪದಲ್ಲಿ, ಎರಡನೇದಾಗಿ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ, ಮೂರನೇದಾಗಿ ಮಹಾ ಸರಸ್ವತಿಯ ಸ್ವರೂಪದಲ್ಲಿ. ಈ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡ್ತಾ ಬರ್ತೇವೆ. ಆ ಮಹಾಕಾಳಿಯ ಸ್ವರೂಪ ಹೇಗೆ ಅಂತಂದರೆ ಶರೀರವೇ ಕಪ್ಪು ಆಕೃತಿ ಉಳ್ಳದ್ದಾಗಿ, ತಾಮಸ ಬಣ್ಣವುಳ್ಳದ್ದಾಗಿ, ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಉಗ್ರ ರೂಪದಿಂದ ದೊಡ್ಡ ಕಣ್ಣನ್ನು ಬಿಡ್ತಾ, ಅಂದರೆ ಕೆದರದಂತಹ ಕೂದಲುಳ್ಳವಳಾಗಿ ಇರುವಂಥವಳು ಮಹಾಕಾಳಿಯ ಸ್ವರೂಪ ಅಂತ. ಅದು ತಾಮಸ ಸ್ವರೂಪದಲ್ಲಿರುವಂಥದ್ದು. ಆನಂತರದಲ್ಲಿ ರಾಜಸ ಸ್ವರೂಪದಲ್ಲಿರುವಂಥದ್ದು ಮಹಾಲಕ್ಷ್ಮಿ, ಅಂದರೆ ಸಂಪತ್ತಿನ ಸ್ವರೂಪದಲ್ಲಿರುವಂಥವಳು. ಆ ಮಹಾಲಕ್ಷ್ಮಿಯ ಸ್ವರೂಪ ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಅಂತ ನಾವು ವರ್ಣನೆಯನ್ನು ಮಾಡ್ತೇವೆ. ಪದ್ಮಾಸನದಲ್ಲಿ ಕುಳಿತಂತಹ ಮಹಾಲಕ್ಷ್ಮಿಯನ್ನು ನಾವು ನೋಡುವಂತಹ ಸನ್ನಿವೇಶವೇ ಹಾಗೆ. ಆ ಮಹಾಲಕ್ಷ್ಮಿಯ ಸ್ವರೂಪ ಹೇಗೆ ಅಂದರೆ ಸದಾಕಾಲದಲ್ಲೂ ಅಭಯಹಸ್ತಳಾಗಿರ್ತಾಳೆ. ಕೈಯಿಂದ ಸಂಪತ್ತು ಉದುರ್ತಾ ಇರುವಂತಹ ಲಕ್ಷಣಗಳು, ಆಚೆ ಈಚೆ 2 ಭಾಗದಲ್ಲೂ ಗಜ ಇತ್ಯಾದಿಗಳನ್ನು ಇಟ್ಟುಕೊಂಡಿರುವಂತಹ ಒಂದು ಸನ್ನಿವೇಶವನ್ನು ನೋಡುವಂಥದ್ದು ಮಹಾಲಕ್ಷ್ಮಿಯ ಸ್ವರೂಪ. ಆ ನಂತರದಲ್ಲಿ ಮಹಾ ಸರಸ್ವತಿಯ ಸ್ವರೂಪ ವೀಣಾಪಾಣಿಯಾಗಿದ್ದು ಸದಾಕಾಲದಲ್ಲೂ ವೀಣೆಯಲ್ಲಿ ಅಂದರೆ ಅದರಲ್ಲಿ ಬಾರಿಸ್ತಾ ಇರುವಂತಹ ಸನ್ನಿವೇಶವನ್ನು ನೋಡುವಂಥದ್ದು ಮಹಾ ಸರಸ್ವತಿಯ ಸ್ವರೂಪ. ಹೀಗೆ 3 ರೀತಿಯಾಗಿ ನೋಡುವಂಥದ್ದು. ಮೊದಲನೇದಾಗಿ ಜಗದಂಬೆ, ಎರಡನೇದಾಗಿ 3 ಸ್ವರೂಪದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಈ ರೀತಿಯಲ್ಲಿರುವಂಥದ್ದಕ್ಕೆ 9 ರೂಪವನ್ನು ಮತ್ತೆ ಪುನಃ ಕೊಟ್ಟರು. ಅದರಲ್ಲಿ ಪ್ರಥಮ ಶೈಲಪುತ್ರೇತೆ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತೆ, ಕೂಷ್ಮಾಂಡೇತೆ, ಚತುರ್ಥಕಂ ಪಂಚಮೋ ಸ್ಕಂದ ಮಾತೇತಿ, ಷಷ್ಠಂ ಕಾತ್ಯಾಯನೇತಿ ಚ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರೇ ಚ ನವದುರ್ಗಾ ಪ್ರಕೀರ್ತಿತಾ. ಈ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಪ್ರಥಮಂ ಶೈಲಪುತ್ರೀತಿ, ಮೊದಲನೇದಾಗಿ ಶೈಲಪುತ್ರಿ ಹೇಳುವಂಥವಳು. ಎರಡನೇದಾಗಿ ದ್ವಿತೀಯಂ ಬ್ರಹ್ಮಚಾರಿಣಿ, ಅಂದರೆ ಆಶ್ವೀಜ ಮಾಸ, ಶರತ್ಕಾಲ ಆರಂಭವಾಗುವುದೇ ಆಶ್ವೀಜ ಮಾಸದಿಂದ. ಈ ಆಶ್ವೀಜ ಮಾಸದ ಪ್ರತಿಪದೆಯ ದಿವಸ ಇಲ್ಲಿ ಶೈಲಪುತ್ರಿಯ ಪೂಜೆಯನ್ನು ಮಾಡುವಂಥದ್ದು. ಈ ಆಶ್ವೀಜ ಮಾಸದ ವಿಶೇಷತೆ ಯಾಕೆ? ಇದಂದ್ರೆ ಹಬ್ಬಗಳ ಮಾಸ ಅಂತಾನೆ. ಖಂಡಿತವಾಗಿಯೂ ಈ ಆಶ್ವೀಜ ಮಾಸದಲ್ಲಿ ಸಾಕಷ್ಟು ಹಬ್ಬಗಳು ಬರ್ತದೆ. ಇಲ್ಲಿ 10 ದಿವಸದ ಒಳಗೆ ವಿಜಯದಶಮಿಯವರೆಗೆ ಈ ನಾಡ ಹಬ್ಬಗಳಾಯಿತು.
ಆ ನಂತರದಲ್ಲಿ ಮತ್ತೆ ಪುನಃ ಕೃಷ್ಣ ಪಕ್ಷದಲ್ಲಿ ಸಾಕಷ್ಟು ಹಬ್ಬಗಳು ಬರ್ತದೆ, ದೀಪಾವಳಿ ಇತ್ಯಾದಿಗಳೆಲ್ಲ ಬರುವಂಥದ್ದು ವಿಶೇಷವಾಗಿರುವಂಥದ್ದು. ಹೀಗಾಗಿ ಶರತ್ಕಾಲದಲ್ಲಿ ಪೂರ್ತಿ ಹಬ್ಬಗಳ ಮಾಸ ಅಂತಲೇ ಹೇಳ್ಬೋದು. ಈ 2 ತಿಂಗಳ ಕಾಲವೂ ಸಹಿತವಾಗಿ ವಿಶೇಷವಾಗಿ ಹಬ್ಬಗಳನ್ನೇ ಆಚರಣೆ ಮಾಡ್ತೇವೆ. ಅದರಲ್ಲಿ ಈ ನಾಡ ಹಬ್ಬದ ವಿಶೇಷತೆಯಲ್ಲಿ ಮೊದಲನೇ ದಿವಸ ನಾವು ಶೈಲಪುತ್ರಿಯನ್ನು ಪೂಜೆ ಮಾಡ್ತೇವೆ. ಹಾಗಿದ್ರೆ ಈ ಶೈಲಪುತ್ರಿ ಯಾರು ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಈ ಶೈಲಪುತ್ರಿ ಹೇಳುವವಳು ಈ ದಕ್ಷ ಪ್ರಜಾಪತಿಯ ಮಗಳಾದಂತಹ ದಾಕ್ಷಾಯಣಿಯು ಅಂದರೆ ದಹನವಾದ ನಂತರದಲ್ಲಿ, ಅಂದರೆ ಯೋಗಾಗ್ನಿಯಲ್ಲಿ ತನ್ನ ದೇಹವನ್ನು ಸಮರ್ಪಿಸಿಕೊಂಡ ನಂತರದಲ್ಲಿ ಹಿಮವಂತ ಮತ್ತು ಮೇನಕೆಯರಿಗೆ ಮಗಳಾಗಿ ಹುಟ್ಟುತ್ತಾಳೆ. ಅಂದ್ರೆ ಶೈಲಪುತ್ರಿ ಅಂದ್ರೆ ಅದು ಪಾರ್ವತಿ ಅಂತ ಆಯ್ತು. ಪಾರ್ವತಿ. ಅದರ ಮುಂದಿನ ಭಾಗವನ್ನು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ಮೊದಲ ದಿನ ಶೈಲಪುತ್ರಿಯ ಪೂಜೆ ಆಗತ್ತೆ. ಇದರ ಮತ್ತಷ್ಟು ವಿಶೇಷತೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ. ಗಂಟೆಯಲ್ಲಿ ಸಹಿತವಾಗಿ 5 ದೇವತೆಗಳಿದ್ದಾವೆ ಅಂತ ಹೇಳಿದ್ದಾರೆ. ಗಂಟಾಗ್ರೇ ಬ್ರಹ್ಮದೈವತ್ಯಂ, ಮುಕುಟೆ ಗರುಡಸ್ಥತ, ನಾದೇ ಸರಸ್ವತೀ ದೇವಿ, ನಾಲೇ ನಾಗಾದ್ವಿದೈವತಂ ಹೇಳುವಂಥ 5 ದೇವತೆಗಳಿದ್ದಾವೆ.